ಮಲಯಾಳಂ ಚಿತ್ರೋದ್ಯಮದಲ್ಲಿ ಸಂಚಲನ ಮೂಡಿಸಿರುವ ಹೇಮಾ ಕಮಿಟಿ ವರದಿ ವಿಚಾರದಲ್ಲಿ ಪಿಣರಾಯಿ ಸರ್ಕಾರವನ್ನ ಕೇರಳ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಮಹಿಳಾ ಕಲಾವಿದರು ಎದುರಿಸ್ತಾ ಇರುವ ಸಮಸ್ಯೆಗಳನ್ನ ಬಗೆಹರಿಸಲು ಏನೆಲ್ಲ ಕ್ರಮ ತೆಗೆದುಕೊಂಡಿದ್ದೀರಿ, ಅಷ್ಟಕ್ಕೂ 4 ವರ್ಷ ಯಾಕೆ ಸುಮ್ಮನಿದ್ರಿ, ಏನ್ ಕ್ರಮ ತೆಗೆದುಕೊಂಡಿಲ್ಲ ಯಾಕೆ ಅಂತ ಚಾಟಿ ಬೀಸಿದೆ. ರಾಜ್ಯ ಸರ್ಕಾರದ ಉದಾಸೀನ ವೈಖರಿ ಕಳವಳ ವ್ಯಕ್ತಪಡಿಸಿದೆ. ನಮ್ಮಂತಹ ರಾಜ್ಯದಲ್ಲೂ ಇಂತಹ ಪರಿಸ್ಥಿತಿ ಇರೋದು ನಿಜಕ್ಕೂ ದಾರುಣ. ನಮ್ಮ ರಾಜ್ಯದಲ್ಲಿ ಮಹಿಳೆಯರ ಸಂಖ್ಯೆಯೇ ಅಧಿಕ. ಲೈಂಗಿಕ ಕಿರುಕುಳ ಅನ್ನೋದು ಸಣ್ಣ ವಿಚಾರ ಅಲ್ಲ. ಎಸ್ಐಟಿ ಎಲ್ಲಾ ವಿಚಾರಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಅಂತ ಹೈಕೋರ್ಟ್ ಸೂಚಿಸಿದೆ. ಇತ್ತ ಸ್ಯಾಂಡಲ್ವುಡ್ನಲ್ಲಿ ತನಿಖಾ ಆಯೋಗ ರಚನೆಗೆ ಒತ್ತಾಯ ಕೇಳಿಬಂದಿದೆ. ಚಿತ್ರರಂಗದ ಕಲಾವಿದರ ಜೊತೆಗೆ ಸಭೆ ಆಯೋಜಿಸುವಂತೆ ಮಹಿಳಾ ಆಯೋಗ ಪತ್ರ ಬರೆದಿದ್ದರಿಂದ ಮೀಟಿಂಗ್ ಮಾಡ್ತಾರೆ ಸೋಮವಾರ. ಎಷ್ಟು ವಿಚಿತ್ರ ಅಥವಾ ಅವಮಾನಕರ. ಕೇರಳ ಅನಕ್ಷರಸ್ಥರೇ ಇಲ್ಲದ, ಅಂದರೆ 99% ಸಾಕ್ಷರತೆ ಇರುವಂತಹ ರಾಜ್ಯ. ನಮ್ಮ ಅನುಭವ ಅಥವಾ ನಮ್ಮ ಲೆಕ್ಕಾಚಾರ ಏನು? ಎಜುಕೇಷನ್ ವಿಲ್ ಗಿವ್ ಕಲ್ಚರು, ಬುದ್ಧಿವಂತಿಕೆ, ನಡವಳಿಕೆ ಇದೆಲ್ಲ ಕಲಿಸ್ಕೊಡುತ್ತೆ ಅಂತ. ಇದು ಅಂತ ರಾಜ್ಯದಲ್ಲಿ ಹೈಯೆಸ್ಟ್ ಇರೋದಲ್ಲಿ ಹೆಣ್ಮಕ್ಳೇ. ಇದು ಅದಕ್ಕಿಂತ ವಿಚಿತ್ರ ಅಂದರೆ ಮಲಯಾಳದ, ಅಂದರೆ ಕೇರಳದ ಪದ್ಧತಿಗಳು ಮತ್ತು ಮಲಯಾಳದಲ್ಲಿ ಹೆಣ್ಣು ಮಗಳು ಕುಟುಂಬದ ಮುಖ್ಯಸ್ಥೆ ಆಗ್ತಾಳೆ. ಭಾಳ ಕಡೆ ಮನೆಯ ಯಜಮಾನಿ ಅವಳು ಕುಟುಂಬಸ್ಥೆ ಮುಖ್ಯಸ್ಥಳಾಗ್ತಾಳೆ. ಕೆಲವು ಕಡೆ, ಭಾಳ ಕಡೆ ಇನ್ನರ್ ಇದರಲ್ಲಿ ಇದು ನೋಡಿದ್ರೆ ಹೀಗೆ ಕೋರ್ಟಿಂದ ಉಗಿಸ್ಕೋಬೇಕು. ಏನು ಓದದೇ ಇರೋ ಹಳ್ಳಿನೋ ಪಟ್ಟಣನೋ ಎಲ್ಲೋ ಒಂದು ಕಡೆ ಇಲ್ಲದೆ ಇರೋ ಜನ, ಹೇಯ್ ಹೆಣ್ಮಗಳು ಹೋಗ್ತಾ ಇದ್ದಾಳೆ, ದಾರಿ ಬಿಡಕ್ಕೆ ಗೊತ್ತಾಗಲ್ವಾ ನಿಂಗೆ ಅಂತ ಕೇಳ್ತಾರೆ. ಶಿಕ್ಷಣಕ್ಕೂ ಈ ದುಷ್ಟ ಕಚಡ ಅನೀತಿಯುತ ನಡವಳಿಕೆಗಳಿಗೂ ಏನು ಸಂಬಂಧ ಇಲ್ಲ. ಅದಕ್ಕೆ ಹೇಳೋದು, ಎಜುಕೇಷನ್ನು ಅಕ್ಷರ ಕಲಿಸತ್ತಷ್ಟೇ, ಸಂಸ್ಕೃತಿಯನ್ನು ಕಲಿಸಲ್ಲ. ಅದನ್ನು ನಾವು ಕಲ್ತ್ಕೋಬೇಕು. ಆಲ್ ರೈಟ್. ಕೋಲ್ಕತ್ತಾನಲ್ಲಿ ಯುವ ವೈದ್ಯ ಅತ್ಯಾಚಾರ ಖಂಡಿಸಿ ಅವ್ರ ಪ್ರೊಟೆಸ್ಟ್ ಮುಂದುವರೆದಿದೆ. ಕೋರ್ಟ್ ಹೇಳಿತು, ಆದರೂ ಕೇಳಿಲ್ಲ.